ಮತ್ತೆ ಹೊತ್ತಿ ಉರಿದ ಮಣಿಪುರ. ಫಸ್ಟ್ ಕನ್ನಡದ ಇದೇ ಕ್ರೈಮ್ ಅಂದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಈಶಾನ್ಯ ರಾಜ್ಯ ಮಣಿಪುರ ಮತ್ತೆ ಒತ್ತಿ ಉರಿಯೋಕೆ ಶುರುವಾಗಿದೆ. ಕಳೆದ 3 ವರ್ಷಗಳಿಂದ ಮೈತೇಯಿ ಮತ್ತು ಕೂಕಿ ಸಮುದಾಯಗಳ ನಡುವೆ ನಡೀತಾ ಇದ್ದ ಗಲಾಟೆ ಕೊಂಚ ತಣ್ಣಗಾಯಿತು ಅನ್ನುವಷ್ಟರಲ್ಲೇ ಈಗ ಇನ್ನೊಂದು ಡೇಂಜರಸ್ ಟರ್ನ್ ತೆಗೆದುಕೊಂಡಿದೆ. ಈಗ ಕೂಕಿ ಮತ್ತು ನಾಗಾ ಸಮುದಾಯಗಳ ನಡುವೆ ರಕ್ತಸಿಕ್ತ ಸಂಘರ್ಷ ಶುರುವಾಗಿದೆ. ಸೋಮವಾರ ಮುಂಜಾನೆ ನಡೆದ ಸೀರಿಯಸ್ ಅಟ್ಯಾಕ್ನಲ್ಲಿ ಹಲವು ಮನೆಗಳು ಬೆಂಕಿಗೆ ಆಹುತಿಯಾಗಿದ್ದಾವೆ. ಅಷ್ಟೇ ಅಲ್ಲ, ಎರಡೂ ಕಡೆಯವರು ನಡೆಸಿದ ಹೆವಿ ಫೈರಿಂಗ್ನಲ್ಲಿ ಕರ್ತವ್ಯದಲ್ಲಿದ್ದ CRPF ಸಬ್ ಇನ್ಸ್ಪೆಕ್ಟರ್ ಒಬ್ಬರಿಗೆ ಬುಲೆಟ್ ತಗುಲಿ ಗಂಭೀರ ಗಾಯಗಳಾಗಿದ್ದಾವೆ. ಹೆದ್ದಾರಿಗಳು ಬಂದ್ ಆಗಿದ್ದಾವೆ. ಜನ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ NRC ಜಾರಿಗೆ ಭಾರಿ ಒತ್ತಡ ಶುರುವಾಗಿದೆ. ಅಸಲಿಗೆ ಮಣಿಪುರದಲ್ಲಿ ಸಡನ್ ಆಗಿ ಏನಾಯಿತು? ಗಲಾಟೆ ಶುರುವಾಗಿದ್ದು ಎಲ್ಲಿ? CRPF ಜವಾನನ ಮೇಲೆ ಗುಂಡೇಟು ಬಿದ್ದಿದ್ದು ಹೇಗೆ? ಕಂಪ್ಲೀಟ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಘಟನೆ ಶುರುವಾಗಿದ್ದು ಸೋಮವಾರ ಮುಂಜಾನೆ ಸುಮಾರು 2:30 ಹೊತ್ತಿಗೆ. ಕೂಕಿ ಸಮುದಾಯದ ಪ್ರಾಬಲ್ಯ ಇರುವ ಕಾಂಗ್ಪೋಕ್ಪಿ ಜಿಲ್ಲೆಯ ತೌಫೋ ಕೂಕಿ ಅನ್ನೋ ಗ್ರಾಮಕ್ಕೆ ಕೆಲವು ಕಿಡಿಗೇಡಿಗಳು ನುಗ್ಗಿ ಬೆಂಕಿ ಹಚ್ಚಿಬಿಡ್ತಾರೆ. ಕೆಲವೇ ನಿಮಿಷಗಳಲ್ಲಿ ನೋಡ್ತಾ ಇದ್ದಂಗೆನೆ ಕನಿಷ್ಠ 10 ಮನೆಗಳು ಸುಟ್ಟು ಕರಕಲಾಗಿವೆ ಅಂತ ಲೋಕಲ್ ಪೊಲೀಸ್ ಮೂಲಗಳು ಹೇಳ್ತಾ ಇದ್ದಾವೆ. ಇದಾದ ಕೆಲವೇ ಗಂಟೆಗಳಲ್ಲಿ ಅಂದರೆ ರಿವೆಂಜ್ ತೀರಿಸ್ಕೊಳ್ಳೋ ತರಹ ಪಕ್ಕದಲ್ಲೇ ಇರೋ ಸೇನಾಪತಿ ಜಿಲ್ಲೆಯ ತೌಫೋನಾಗ ಗ್ರಾಮದ ಮನೆಗಳಿಗೆ ಪ್ರತೀಕಾರವಾಗಿ ಬೆಂಕಿಯನ್ನು ಇಡಲಾಗುತ್ತೆ. ಬೆಳಗಾಗೋದ್ರಷ್ಟರಲ್ಲಿ ಎರಡೂ ಊರುಗಳಲ್ಲಿ ಹೊಗೆ ಆಡೋ ದೃಶ್ಯಗಳು ಜನರ ಆಕ್ರಂದನ ಮುಗಿಲ್ಬಿಟ್ಟಿತ್ತು. ಈ ಬೆಂಕಿ ದಾಳಿಯನ್ನು ತಾಫೋ ಕೂಕಿ ಗ್ರಾಮ ಪ್ರಾಧಿಕಾರ ತೀವ್ರವಾಗಿ ಖಂಡಿಸಿದೆ. ಇದು ಅಮಾನವೀಯ ಮತ್ತು ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದ ದಾಳಿ. ಹಿಂಸೆಯನ್ನು ತಕ್ಷಣ ನಿಲ್ಲಿಸಬೇಕು. ಜಿಲ್ಲಾಡಳಿತ ಮತ್ತು ಪೊಲೀಸರು ಈ ಕೃತ್ಯ ಎಸಗಿದವರನ್ನು ತಕ್ಷಣ ಪತ್ತೆ ಹಚ್ಚಿ ಕಠಿಣ ಕ್ರಮ ತಗೊಳ್ಬೇಕು ಅಂತ ಅಫಿಷಿಯಲ್ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದ್ದಾರೆ. ಬೆಳಿಗ್ಗೆ 9 ಗಂಟೆ ದಾಟ್ತಾ ಇದ್ದಂಗೆ ಪರಿಸ್ಥಿತಿ ಇನ್ನಷ್ಟು ಕೈಮೀರಿ ಹೋಯಿತು. ನಾಗಾ ಮತ್ತು ಕೂಕಿ ಸಮುದಾಯಗಳ ವಿಲೇಜ್ ವಾಲಂಟಿಯರ್ಸ್ ಅಂದರೆ ಗ್ರಾಮದ ಸ್ವಯಂ ಸೇವಕರು ಅಂತ ಕರೆಸ್ಕೊಳ್ಳೋ ಗುಂಪುಗಳು ಒಬ್ಬರಿಗೊಬ್ಬರು ಗುಂಡಿನ ದಾಳಿಯನ್ನು ನಡೆಸೋದಕ್ಕೆ ಶುರು ಮಾಡಿದರು. ಕಾಂಗ್ಪೋಕ್ಪಿ ಮತ್ತು ಸೇನಾಪತಿ ಜಿಲ್ಲೆಯ ಬಾರ್ಡರ್ನಲ್ಲಿ ಈ ಕ್ರಾಸ್ ಫೈರಿಂಗ್ ನಡೀತಾ ಇತ್ತು. ಆ ಜಾಗದಲ್ಲಿ ಗಲಭೆ ನಿಯಂತ್ರಣಕ್ಕೆ ನಿಂತಿದ್ದ CRPFನ 36ನೇ ಬೆಟಾಲಿಯನ್ನ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್ ಅವರ ಎಡಗಾಲಿಗೆ ನೇರವಾಗಿ ಬುಲೆಟ್ ಬಡಿದಿದೆ. ತಕ್ಷಣ ಇತರ ಭದ್ರತಾ ಸಿಬ್ಬಂದಿ ಅವರನ್ನು ರಕ್ಷಣೆ ಮಾಡಿ ಸೇನಾಪತಿ ಜಿಲ್ಲಾ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸದ್ಯ ಅವರಿಗೆ ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ನಡೀತಾ ಇದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ರಿಪೋರ್ಟ್ ಆಗಿದೆ. ಈ ಘಟನೆಯ ನಂತರ ಸೇನಾಪತಿ ಜಿಲ್ಲೆಯ ನಾಗಾ ಜನರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಸೇನಾಪತಿ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 2 ಅಂದರೆ ಇಂಪಾಲ್ ದಿಮಾಪುರ್ ರೋಡನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿ ಬೃಹತ್ ಪ್ರತಿಭಟನೆಯನ್ನು ಶುರು ಮಾಡಿದರು. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ವಿಷಯ ಒಂದಿದೆ. 2023ರ ಮೇ ತಿಂಗಳಲ್ಲಿ ಶುರುವಾದ ಈ ಹಿಂಸಾಚಾರದ ನಂತರ ಬರೋಬ್ಬರಿ 3 ವರ್ಷಗಳ ಕಾಲ ಈ ಹೆದ್ದಾರಿಯಲ್ಲಿ ಸಾರ್ವಜನಿಕ ಸಾರಿಗೆ ಸಂಪೂರ್ಣ ಬಂದ್ ಆಗಿತ್ತು. ಜಸ್ಟ್ ಕಳೆದ ಶುಕ್ರವಾರವಷ್ಟೇ ಈ ಹೈವೇಯಲ್ಲಿ ಮತ್ತೆ ಬಸ್ ಸಂಚಾರ ಸ್ಟಾರ್ಟ್ ಆಗಿತ್ತು. ಸೋಮವಾರ ಕೂಡ ಇಂಪಾಲ್ನಿಂದ 258 ಪ್ಯಾಸೆಂಜರ್ಸ್ ಹೊತ್ತ 5 ಬಸ್ಗಳು ಮತ್ತು 7 ವಿಂಗರ್ ವಾಹನಗಳು ಗುವಾಹಟಿ ಮತ್ತು ದಿಮಾಪುರದ ಕಡೆಗೆ ಹೊರಟಿದ್ವು. ಗುವಾಹಟಿಯಿಂದನೂ ಬಸ್ಗಳು ಇಂಪಾಲ್ಗೆ ಬಂದಿದ್ವು. ಬದುಕು ಈಗಷ್ಟೇ ನಾರ್ಮಲ್ ಆಗ್ತಾ ಇದೆ ಅನ್ಕೊಳ್ಳುವಷ್ಟರಲ್ಲಿ ಈ ಘಟನೆಯಿಂದಾಗಿ ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಆಗಿ ಪ್ರಯಾಣಿಕರು ಪರದಾಡುವಂತಾಯಿತು. ಆಮೇಲೆ ಹಿರಿಯ ಅಧಿಕಾರಿಗಳು ಬಂದು ಮಾತುಕತೆ ನಡೆಸಿ ಪ್ರತಿಭಟನೆಯನ್ನು ತೆರವುಗೊಳಿಸಿದರು. ಮಣಿಪುರದಲ್ಲಿ ಮೇ 2023ರಲ್ಲಿ ಮೈತೇಯಿ ಮತ್ತು ಕೂಕಿಜೋ ಆಮ್ ಸಮುದಾಯಗಳ ನಡುವೆ ಶುರುವಾದ ಗಲಭೆಯಲ್ಲಿ ಈ ತನಕ ಕನಿಷ್ಠ 260 ಜನ ಪ್ರಾಣ ಕಳ್ಕೊಂಡಿದ್ದಾರೆ. 59,000ಕ್ಕೂ ಹೆಚ್ಚು ಜನ ಮನೆ ಮಠ ಕಳ್ಕೊಂಡು ನಿರಾಶ್ರಿತರಾಗಿದ್ದಾರೆ. ಈ ಹಿಂಸಾಚಾರ ಸರಿಯಾಗಿ ನಿಭಾಯಿಸಿಲ್ಲ, ಪಕ್ಷಪಾತ ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಬಿಜೆಪಿ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಫೆಬ್ರವರಿ 2025ರಲ್ಲಿ ತಮ್ಮ CM ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟಿದ್ರು. ಆದ್ರೆ ಇವಾಗ ಕೂಕಿ ಮತ್ತು ನಾಗಾ ನಡುವೆ ಯಾಕೆ ಕಿರಿಕ್ ಶುರುವಾಯಿತು? ಇದರ ಹಿನ್ನೆಲೆಯನ್ನು ನೋಡಿದರೆ ಫೆಬ್ರವರಿ 7ನೇ ತಾರೀಕು ಉಕ್ರುಲ್ ಜಿಲ್ಲೆಯಲ್ಲಿ ತಂಗ್ಪುಲ್ ನಾಗಾ ಮತ್ತು ಕೂಕಿಜೋ ಸಮುದಾಯದವರ ನಡುವೆ ಹಲ್ಲೆ ನಡೆದಿತ್ತು. ಅಲ್ಲಿಂದ ಹೊತ್ತಿಕೊಂಡ ಕಿಡಿ ಈಗ ಜಿಲ್ಲೆಗಳಿಗೂ ಹರಡಿದೆ. ಈ ಹೊಸ ಉದ್ವಿಗ್ನತೆಯಲ್ಲೇ ಇದುವರೆಗೆ ಎರಡೂ ಕಡೆಯಿಂದ ಸುಮಾರು 25 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಶಾಕಿಂಗ್ ಮಾಹಿತಿ ಇದೆ. ರಾಜ್ಯದಲ್ಲಿ ಈ ಕಡೆ ಬೆಂಕಿ ಉರಿತಾ ಇದ್ದರೆ ಇನ್ನೊಂದು ಕಡೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಹೈ ಲೆವೆಲ್ ಪೊಲಿಟಿಕಲ್ ಮೂವ್ಮೆಂಟ್ಸ್ ನಡೀತಾ ಇದ್ದಾವೆ. ಮಣಿಪುರದ
14 ನಾಗರಿಕ ಸಂಘಟನೆಗಳ ನಾಯಕರು ಸೋಮವಾರ ದೆಹಲಿಯಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರನ್ನು ಭೇಟಿಯಾಗಿದ್ದಾರೆ. ಅವರ ಪ್ರಮುಖ ಡಿಮ್ಯಾಂಡ್ ಏನು ಅಂತಂದರೆ, ಮಣಿಪುರದಲ್ಲಿ ಜನಗಣತಿ ಮತ್ತು ಕ್ಷೇತ್ರ ಪುನರ್ವಿಂಗಡಣೆ ಮಾಡೋದಕ್ಕಿಂತ ಮುಂಚೆ ರಾಜ್ಯದಲ್ಲಿ ತಕ್ಷಣ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಸ್ ಅಂದರೆ NRC ಅಪ್ಡೇಟ್ ಮಾಡಬೇಕು, ಅಕ್ರಮ ನುಸುಳುಕೋರರನ್ನು ತಡೆಯಬೇಕು ಅಂತ ಕಿರಣ್ ರಿಜಿಜು ಅವರನ್ನ ಭೇಟಿಯಾಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಕಿರಣ್ ರಿಜಿಜು ಈ ವಿಷಯದ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಸದ್ಯದಲ್ಲೇ ಚರ್ಚೆ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇದೇ ಟೈಮ್ನಲ್ಲಿ ಮಾಜಿ CM ಬೀರೇನ್ ಸಿಂಗ್ ಕೂಡ ರಾಜ್ಯದ ಪ್ರಸ್ತುತ ಪರಿಸ್ಥಿತಿ ಮತ್ತು NRC ವಿಚಾರವಾಗಿ ಅಮಿತ್ ಶಾ ಅವರನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಣಿಪುರದಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಶಾಂತವಾಗುವ ಬದಲು ಇನ್ನಷ್ಟು ಕಾಂಪ್ಲಿಕೇಟೆಡ್ ಆಗ್ತಾ ಇದೆ. ಮೈತೈ ಕೂಕಿ ನಡುವಿನ ಸಂಘರ್ಷದ ಜೊತೆಗೆ ಈಗ ಕೂಕಿ ನಾಗ ನಡುವಿನ ಬಾರ್ಡರ್ ಗಲಾಟೆ ಭದ್ರತಾ ಪಡೆಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರ ತಕ್ಷಣ ಮಧ್ಯಪ್ರವೇಶ ಮಾಡಿ ಕಠಿಣ ಹೆಜ್ಜೆಯನ್ನು ಹಿಡಿದಿದ್ರೆ ಹೆದ್ದಾರಿಗಳ ಸಂಚಾರ ಮತ್ತೆ ಸ್ಥಗಿತಗೊಂಡು ಜನಸಾಮಾನ್ಯರ ಬದುಕು ಮತ್ತಷ್ಟು ನರಕ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರೂ ನಮ್ಮ ದೇಶದ ಗೃಹ ಸಚಿವರು ಮಾತ್ರ ಒಂದೇ ಮಾತರಂ ವಿಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ವಿರೋಧ ಪಕ್ಷಗಳಿಗೆ ದೇಶದ್ರೋಹಿ ಪಟ್ಟು ಕಟ್ಟೋದ್ರಲ್ಲಿ ಕಾರ್ಯನಿರತರಾಗಿದ್ದಾರೆ. ಎಲ್ಲರಿಗೂ ಜಯವಾಗಲಿ. ಮಣಿಪುರದ ಈ ಪ್ರಸ್ತುತ ಪರಿಸ್ಥಿತಿ ಮತ್ತು NRC ಜಾರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.